ಎಲ್ಲ ಮಂಡ್ಯ ಪತ್ರಕರ್ತ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ, ಮುಖ್ಯವಾಗಿ ಇವತ್ತು ನವೀನ್ ಸರ್ ಬರಬೇಕಾಗಿತ್ತು. ಯಾಕಂದರೆ ಅವರು ನನಗೆ ತುಂಬ ಇಂಪ್ರೆಸಿವ್ ಆಗಿದ್ದರು. ಪ್ರಜಾವಾರ್ತೆ ಸಂಪಾದಕರಾದಂಥ ನವೀನ್ ಸರ್ ಮತ್ತು ನಂಜುಂಡಸ್ವಾಮಿ ಸರ್ ಅವ್ರಿಗೆ ನಾನು ಇಲ್ಲಿಂದ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಸಿನಿಮಾಗೆ ನನ್ನ ಗುರುಗಳಾದ ಚನ್ನಪಟ್ಟಣದ ಬಾಬು ಪ್ರಸಾದ್ ಸರ್, ಅವರು ನನಗೆ ಗುರು ಆದರೂ ಕೂಡ ನಾನು ಸಿನಿಮಾ ಮಾಡುವಾಗ ಕೋ ಡೈರೆಕ್ಟಾಗಿ ನಿಂತ್ಕೊಂಡು ನನಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಸರ್. ಹಾಗೂ ನಮ್ಮ ಸಾತ್ನೂರಿನ ರಾಣ ಅವರು ಸಿನಿಮಾ ಪ್ಯಾಷನೇಟ್ಗೋಸ್ಕರ ಓಡಾಡ್ತಾಯಿದ್ರು, ಅವರು ಕೂಡ ನನಗೆ ಸಾಥ್ ನೀಡಿ ಸಿನಿಮಾ ಮುಗಿಸ್ಕೊಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹಾಗೂ ಮುಕುಂದ ಮರಿಗೌಡ ಬಡಾವಣೆ ಅವರು ಕೂಡ ಸಹ ನಿರ್ದೇಶಕರಾಗಿ ನಿಂತ್ಕೊಂಡು ಒಂದು ಒಳ್ಳೆ ಸಿನಿಮಾನ ಮುಗಿಸ್ಕೊಟ್ಟಿದ್ದೀವಿ. ಇದೆಲ್ಲ ಕಂಟೆಂಟ್ ನೋಡಿದ ಮೇಲೆ ಇಂಥ ವಿಚಾರಗಳನ್ನ ನಾವು ಜನಕ್ಕೆ ರಾಜ್ಯದಾದ್ಯಂತ ರೀಚ್ ಮಾಡಲೇಬೇಕು, ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಂಥ ವಿಚಾರನ ರೀಚ್ ಮಾಡಿಸೋಣ ಅನ್ನೋ ಉದ್ದೇಶದಿಂದ ನಮ್ಮ ಮಿತ್ರರಾದಂಥ ಬಾಬುಪ್ರಸಾದ್ ಅವರ ಬ್ರದರ್ ಆದಂಥ ಕುಮಾರ್ ಸರು ವಾಲಂಟ್ರಿಯಾಗಿ ಅವರೇ ಬಂದು ನಿಂತು ನಾನು ಸಪೋರ್ಟ್ ಮಾಡ್ತೀನಿ, ಇಂಥ ವಿಚಾರನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಸಪೋರ್ಟ್ ಮಾಡೋಕ್ಕೆ ನಿಂತಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಿರ್ಮಾಪಕರು ಗುರು ರೇಣುಕಾ ಪ್ರಸಾದ್, ಇದಕ್ಕೆ ಕ್ಷಮಾಪಣೆ ಬೇಡ್ತಾ ಇದ್ದೀನಿ. ನಮ್ಮ ಚಿತ್ರತಂಡದ ಟೆಕ್ನಿಷಿಯನ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಈಗ 6ನೇ ತಾರೀಕು ಶೆಡ್ಯೂಲ್ ಇರೋದ್ರಿಂದ ಚೆನ್ನೈ ಅಪ್ಲೋಡಿಂಗ್ ಹೋಗಿದ್ದಾರೆ ಸರ್. ಅವರು ಮೊಯ್ರಾ ಅವರು ಶೆಡ್ಯೂಲ್ ಬ್ಯುಸಿ ಇದ್ದಾರೆ, ನಾಯಕಿ ಆದಂಥವ್ರು. ಸೊ ನಮ್ಮ ರೆಸ್ಟ್ ಆಫ್ ಟೀಮ್ ಬರದೇ ಇರೋದಕ್ಕೆ ನನ್ನ ಕಡೆಯಿಂದ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಸೊ ಓವರಾಲಿಗೆ ಸರ್, ನಾವು ಕೂಡ ಮಂಡ್ಯದಲ್ಲೇ ಇದ್ದು ಬಟ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ಯಾಷನೇಟಲ್ಲಿ ಈ ಥರ ಹೋರಾಟ ಮಾಡುವಾಗ ನಮ್ಮ ಚಿತ್ರದ ನಾಯಕರಾದ ಪ್ರಣವ್ ಅವರು ಹೋಮ್ ಮಿನಿಸ್ಟರ್ ಕಾಲೇಜ್ SSITಲಿ ಮಾಸ್ ಮೀಡಿಯಾ ಕಮ್ಯುನಿಕೇಷನಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಒಂದು ಒಡನಾಟ ನಡೀಬೇಕಾದ್ರೆ ಈ ಒಂದು ಸೊಸೈಟಿಗೆ ಒಂದು ಸ್ಟೇಟ್ಮೆಂಟ್ ಇರುವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ಯಾಷನ್ನಲ್ಲಿ ಹುಡುಕಾಟ ನಡೀತಾ ಇರುವಂಥ ಒಂದು ಸಂದರ್ಭ. ಯಾವ್ದಾದ್ರು ಸಿನಿಮಾ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು, ಅವರು ಲೆಕ್ಚರ್ ಆಗಿರೋದ್ರಿಂದ ಕಮರ್ಷಿಯಲ್ ಸಿನಿಮಾ ಬೇಡ, ಬಡ್ಜೆಟ್ ಸಿನಿಮಾ ಅಂತ ನೆಕ್ಕಾಕ್ಬಿಡಿ, ಬಟ್ ಜನಕ್ಕೆ ರೀಚ್ ಆಗಬೇಕು, ಬಟ್ ಎಲ್ಲ ಪ್ರತಿಯೊಬ್ಬರಿಗೂ ಅದು ಹೋಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ರೆಡಿ ಮಾಡಿ ಅಂದರು. ಆ ಒಂದು ಸರ್ಚಿಂಗ್ ಟೈಮ್ನಲ್ಲಿ ಒಂದು ನಡೆದಂಥ ಒಂದು ಇನ್ಸಿಡೆಂಟ್ ಏನಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಆ್ಯಪ್ಗಳು ಬ್ಯಾನ್ ಆಯಿತು. ಎಸ್ಪೆಷಲಿ ಟಿಕ್ಟಾಕ್ ಬ್ಯಾನ್ ಆದಾಗ ಅದನ್ನು ಕ್ರಿಯೇಟ್ ಮಾಡಿದಂಥವನು ಚೈನಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ಇದನ್ನು ಲೇಜಿಗಳು ಕೆಲಸ ಇಲ್ದವ್ರಿಗೆ ಮಾಡಿರೋದು ಇದು ಅಂತ. ಅದರ ಅರ್ಥ ಏನಾಗಿದೆ, ಅವನಿಗೆ ಟೌಂಟ್ ಆಗಿದ್ದು ಇಂಡಿಯಾದಲ್ಲಿ ನಂಬರ್ 1 ಟಿಕ್ಟಾಕರ್ಸ್ ಯೂಸ್ ಇದ್ದಾರೆ, ರೀಲ್ಸ್ ಮಾಡ್ತಾಯಿದ್ದಾರೆ. ಅದರ ಅರ್ಥ ಏನು, ನಮ್ಮ ಇಂಡಿಯನ್ಸು ಲೇಜಿಗಳು, ಕೆಲಸ ಮಾಡದೇ ಇರೋರು, ಇವ್ರು ಇಷ್ಟೊಂದು ಯೂಸ್ ಮಾಡ್ತಾಯಿದ್ದಾರೆ ಅಂತ. ಸೊ ಅದು ಒಂದು ದಿನಕ್ಕೆ 7 ಕೋಟಿ ಕಲೆಕ್ಷನ್ ಅವ್ರಿಗೆ ಹೋಗ್ತಾ ಇತ್ತು ಅಂದರೆ, ಸೊ ಆ ಥರ ನಮ್ಮ ಇಡೀ ವರ್ಲ್ಡ್ ವೈಡಲ್ಲಿ ಎಷ್ಟು ಮಾಡಿದೆ, ಅದರಲ್ಲಿ ನಂಬರ್ 1 ಪ್ಲೇಸಲ್ಲಿ ಇಂಡಿಯಾ ಇತ್ತು ಅಂತ ಅವನೇ ಟೀಸ್ ಮಾಡ್ತಾನೆ. ಇದು ನಮಗೆ ಟ್ರಿಗರ್ ಆಯಿತು. ನಮ್ಮಿಂದನೇ ಅವರು ಇನ್ಕಮ್ ಸೋರ್ಸ್ ತಗೋತಾ ಇದ್ದಾನೆ, ನಮ್ಮ ಟೈಮ್ನ ಕಿಲ್ ಮಾಡ್ತಾ ಇದ್ದಾನೆ, ಕ್ರಿಯೇಟಿವಿಟಿನ ಸಾಯಿಸ್ತಾ ಇದ್ದಾರೆ. ಸೊ ಇಂಡಿಯಾನ ಎಲ್ಲ ರೀತಿಯಾಗಿ ನಮ್ಮ ಇಂಡಿಯಾನ ಬ್ಯಾಕ್ ಡ್ರಾಪ್ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ನಮ್ಮನ್ನೇ ಟಾಂಟ್ ಮಾಡ್ತಾ ಇದ್ದಾನೆ. ಇದನ್ನು ನಮ್ಮ ಜನಗಳಿಗೆ ಹೇಗಾರು ಅರ್ಥ ಮಾಡಿಸ್ಬೇಕಲ್ಲ ಒಂದು ಇಂಟೆನ್ಷನ್ ಇಟ್ಕೊಂಡು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ ಇವತ್ತು ಪ್ರೆಸೆಂಟ್ ಕಾಂಟೆಂಪ್ರರಿ ಏನು ನಡೀತಾ ಇದೆ, ಈ ರೀಲ್ಸ್ ಹುಚ್ಚಾಟಗಳು, ಮೊಬೈಲ್ ಗೇಮ್ಸ್ಗಳು, ಈ ಆ್ಯಪ್ಗಳು ಬಂದ್ಬಿಟ್ಟು ಯಾವ ರೀತಿ ಅಡಿಕ್ಷನ್ ಮಾಡಿಬಿಟ್ಟಿದೆ ಯಂಗ್ ಜನ್ರೇಷನ್ನ, ತಮ್ಮತನನ ಅವ್ರು ಕಳ್ಕೊಬಿಟ್ಟಿದ್ದಾರೆ. ಇದರಲ್ಲಿ 1 ಸೆಕೆಂಡು ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೀಲ್ಸ್ನ, ಅದು ಗಂಟೆಗಟ್ಟಲೆ ಹೇಳ್ಕೊಂಡು ಹೋಗೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಏನಾಗಿದೆ, ನಮ್ಮ ಇಡೀ ಇಂಡಿಯಾದಲ್ಲೇ, ಇಡೀ ಪ್ರಪಂಚಕ್ಕೆ ಇಂಡಿಯನ್ ಈಸ್ ದ ನಂಬರ್ 1 ಕ್ರಿಯೇಟಿವಿಟಿ ಮೈಂಡ್ ಇರುವಂಥ ಯಂಗ್ಸ್ಟರ್ಸ್ ಇವತ್ತಿನ ದಿವಸ. ಅವ್ರುಗಳು ಈ ಥರ ಒಂದು ಗೀಳಿಗೆ ಬಿದ್ದು ತಮ್ಮ ಟೈಮ್ನ ಹಾಳು ಮಾಡ್ಕೊಳ್ಳೋದಲ್ಲದೆ ಒಂದು ಕ್ರಿಯೇಟಿವಿಟಿ ಮೈಂಡ್ನ ಸಾಯಿಸ್ಕೊತಾ ಇದ್ದಾರೆ. ಜೊತೆಗೆ ಇನ್ಕಮ್ಮು ಅವ್ರಿಗೆ ಹೋಗ್ತಾ ಇದೆ, ನಮಗೆ ಬರ್ತಾ ಇಲ್ಲ. ಎಸ್ಪೆಷಲಿ ನೋಡಿ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಫೇಸ್ಬುಕ್ಕು, ಈ ಥರ ನಂಬರ್ ಆಫ್ ಅಪ್ಲಿಕೇಶನ್ಸು ನಮ್ಮ ಇಂಡಿಯಾದಲ್ಲ. ಇದರಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಆದಾಯಗಳು ರೆಸ್ಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೆ. ನಮ್ಮ ಏನಾಗಿದೆ, ನಮ್ಮ ಜನ್ರೇಷನ್ನ ಹಾಳು ಮಾಡ್ತಾ ಇರೋದ್ರ ಜೊತೆಗೆ ಅವರ ಹೆಲ್ತ್ನ ಹಾಳು ಮಾಡ್ತಾ ಇದೆ, ಟೈಮ್ನ ಹಾಳು ಮಾಡ್ತಾ ಇದೆ, ಕ್ರಿಯೇಟಿವಿಟಿನ ಸಾಯಿಸ್ತಾ ಇದೆ. ಯಂಗ್ ಇಂಡಿಯಾ ಹೋಗಿ ಆನ್ಲೈನ್ ಇಂಡಿಯಾ ಅಂತ ನಾವೇನೋ ಹೊಗಳ್ಕೋಬೋದು, ಬಟ್ ಅದರ ಒಳಗಡೆ ನಡೀತಾ ಇರ್ತಕ್ಕಂಥ ಲೂಪ್ ಹೋಲ್ಸ್ ಏನಿದೆ ಅನ್ನೋದನ್ನು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಇದರಲ್ಲಿ. ಸೊ ಈ ವಿಚಾರಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಇದನ್ನು ನಾವು ಆಫ್ ಬಿಟ್, ಅಂದರೆ ಜನಗಳ ಫಿಲಾಸಫಿ ಕೇಳಿದ್ರೆ ಇವತ್ತು ಎದ್ದು ಬರಲ್ಲ. ಯಾಕಂದರೆ 1000 ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ. ಆ ಒಂದು ರಿಲ್ಯಾಕ್ಸೇಷನ್ಗೆ ಥಿಯೇಟ್ರ್ ಬರ್ತಾರೆ, ಥಿಯೇಟ್ರ್ ಬಂದಾಗ ಕಮರ್ಷಿಯಲ್ ಬೇಕಾದ್ರೆ 5 ಸಾಂಗ್ಸ್ ಅಂದ್ರೆ ಅದಲ್ಲ, ಅದು ಬಿಟ್ಟು ಇನ್ನೇನಾದ್ರು ಕೊಡಬೇಕು ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ಕೂತ್ಕೊಂಡು ನಾವೇನು ಮಾಡಿದೋ, ಡೀಪಾಗಿ ಸ್ಟಡಿ ಮಾಡಿ ಇದನ್ನು ಕಮರ್ಷಿಯಲಾಗಿ ಪ್ರೆಸೆಂಟೇಷನ್ ಮಾಡಬೇಕು, ಲೈಟಾಗಿ ಸ್ಟೇಟ್ಮೆಂಟ್ ಇರಬೇಕು, ಅದರಲ್ಲಿ ಒಂದು ಎನ್ಲೈಟ್ ಆಗುವಂಥ ಒಂದು ವಿಷಯಗಳು ಕೂಡ ನಾವು ಸ್ಟೇಟ್ಮೆಂಟ್ ರೀತಿ ಕೊಡಬೇಕು. ಜೊತೆಗೆ ಸರ್ಕಾರಕ್ಕೆ ನಮ್ಮಿಂದ ಇದೊಂದು ಪ್ರಿಕಾಷನರಿ ಅಂತ ಅನಿಸ್ಬೋದು. 1000% ನಾನು ಉದ್ಧಾರ ಮಾಡ್ತೀನಿ ಅಂತಲ್ಲ, ಜಸ್ಟ್ 1% ಇದ್ರ ಮುಖಾಂತರ ನಾನು ಅವ್ರಿಗೆ ರೀಚ್ ಮಾಡಿಸಿದ್ರೆ ಅರ್ಥ ಆಗ್ಬೋದು. 1 ರಿಂದ 10 ಆಗ್ಬೋದು, 10 ರಿಂದ 100, 100 ರಿಂದ 1000, ಲಕ್ಷ, ಕೋಟಿಗೆ ರೀಚ್ ಆಗ್ಬೋದು ಜನಗಳಿಗೆ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಇದನ್ನು ರೆಡಿ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಇದರೊಳಗೆ ಬರೀ ಸೋಷಿಯಲ್ ಮೀಡಿಯಾ ಒಂದೇ ಕಂಟೆಂಟ್ ಅಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ನಮ್ಮ ಸಿನಿಮಾ ವಿಭಾಗಕ್ಕೆ ಬಂದಾಗ ಸಿನಿಮಾ ಇವತ್ತು ಓಡ್ತಾ ಇಲ್ಲ, ಯಾಕೆ ಕತೆ ಚೆನ್ನಾಗಿಲ್ಲ, ಯಾಕೆ ಸುಮ್ಮನೆ ಶೋಕಿಗೆ ಬರ್ತಾರೆ, ಈ ಥರ ಎಲ್ಲ ಇಂಟೆನ್ಷನ್ ಬಂತು. ಬಟ್ ಇದಕ್ಕೆ ಒಂದು ಕ್ರಿಯೇಟಿವ್ ಆಗಿರೋಂಥ ಡೈರೆಕ್ಟರ್ಗಳು ಬೇಕು ಅನ್ನೋ ಒಂದು ಇಂಟೆನ್ಷನ್ ಪಾಯಿಂಟ್ ಆಫ್ ಇಟ್ಕೊಂಡು ಅದು ಒಂದು ಎಳೆ ಇಟ್ಟಿದ್ದೀವಿ. ಇದ್ರ ಜೊತೆಗೆ ಇವತ್ತು ನಮ್ಮ ಆನ್ಲೈನ್ ಮೀಡಿಯಾಗಳಲ್ಲಿ ಜೊತೆಗೆ ಈಗ ಏನಾಗಿದೆ, ಒಂದು ಸ್ಟೇಜ್ ಶೋಗಳಲ್ಲಿ ಪಾಪ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರೊಬ್ಬ ಹುಚ್ಚುಚ್ಚಂಗೆ ಆಡೋನ್ನ ಕರ್ಕೊಂಬಂದ್ಬಿಟ್ಟು TRP ರೇಟಿಂಗ್ಗೋಸ್ಕರ ಏನೋ ಮಾಡೋಕ್ಕೆ ಹೋಗ್ತಾರೆ. ಇದೆಲ್ಲ ಜೀವನ.
ಅದು ಮೇನ್ ಥಾಟಲ್ಲಿ ಇಟ್ಕೊಂಡು ಈ ಥರ ಒಂದಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇಟ್ಕೊಂಡು ಈ ಸಿನಿಮಾನ ನಾವು ಕಮರ್ಷಿಯಲ್ ಆಗಿ ಒಂದು ಸೆಮಿ ಥ್ರಿಲ್ಲರ್ ಜಾನರ್ಲಿ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಆಡಿಯನ್ಸ್ಗೆ 2 ಅವರ್ ಯಾವ ರೀತಿ ಎಂಗೇಜ್ ಆಗುತ್ತೆ ಅಂದರೆ ಅದು ನಿಮಗೆ ಪ್ರತಿಯೊಂದು ವಿಷಯನೂ ಒಂದೊಂದು ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ, ಪ್ರತಿಯೊಂದು ಅವ್ರಿಗೆ ಅನಲೈಸ್ ಆಗ್ತಾ ಹೋಗಬೇಕು ನಾವು ಮಾಡ್ತಾ ಇರೋ ತಪ್ಪುಗಳು ಏನು ಅನ್ನೋದನ್ನ. ಸೊ ಇದ್ರ ಜೊತೆಗೆ ನಾವು ನಂಬರ್ ಆಫ್ ಎಲಿಮೆಂಟ್ಸ್ ಜೊತೆಗೆ ನಾವು ಇದನ್ನು ಪ್ರೆಸೆಂಟೇಷನ್ ಆಲ್ ಓವರ್ ಎಲ್ಲ ಕಡೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಾಗ ಸೊ ಇದನ್ನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ದೋ. ಒಂದು 30 ಡೇಸ್ ಸಮಥಿಂಗ್ ನಾವು ಇದನ್ನು ತುಮಕೂರು, ಸಿದ್ಧಗಂಗಾ ಮಠ, ಆಮೇಲೆ ಮಾದಾಪುರ, ಕುಶಾಲನಗರ, ಸೊ ಈ ಕಡೆ ಎಲ್ಲ ಸುತ್ತಮುತ್ತ ನಾವು ಶೂಟ್ ಮಾಡ್ಕೊಂಬಂದಿದ್ವಿ. ಸೊ ಆಮೇಲೆ ನಮ್ಮ ಹಂಸಲೇಖ ಅವ್ರ ಶಿಷ್ಯ ದೇಸಿ ಮೋಹನ್ ಅಂತ ಈಸ್ ಅ ನಂಬರ್ 1 ಟ್ರೆಂಡ್ ಸೆಟ್ಟರ್ ಆಗ್ತಾರೆ ಫ್ಯೂಚರಲ್ಲಿ. ಈಸ್ ಆಲ್ಸೋ ಒನ್ ಆಫ್ ದಿ ಸಿಂಗರು. ಅದು ಸಾಂಗು ಮತ್ತು ನಿಮಗೆ ಟ್ರೈಲರ್ ತೋರಿಸ್ತೀನಿ. ಸೊ ಏನಾಗಿದೆ, ಅವರು ಕೂಡ ನಂಬರ್ ಆಫ್ ಟೈಮ್ಸ್ ಕೊಟ್ಟು ಡೆಡಿಕೇಶನ್ ಕೊಟ್ಟು ಇದು ಕಮರ್ಷಿಯಲ್ ಸಿನಿಮಾ ಅಲ್ಲ, ಅಂದರೆ ಕಮರ್ಷಿಯಲ್ ಬಜೆಟ್ ಅವರಲ್ಲ, ಬಟ್ ಫ್ರೆಂಡ್ಲಿ ಬಜೆಟ್ ಆದರೂ ಕೂಡ ಒಂದು ಕಂಟೆಂಟ್ ಇರುವಂಥ ಸಿನಿಮಾ, ಜನಕ್ಕೆ ರೀಚ್ ಆಗುವಂಥ ಸಿನಿಮಾ ಅಂತ ತಿಳ್ಕೊಂಡು ಹಗಲು ರಾತ್ರಿ ಕೂತ್ಕೊಂಡು ಒಂದು ಒಳ್ಳೆ ಫೈನ್ ಟ್ಯೂನ್ಸ್ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಅದು ಅದ್ಭುತವಾಗಿದೆ, ನೀವು ಕೇಳ್ಬೋದಾಗಿದೆ ಸರ್. ಸೊ ಇವೆಲ್ಲ ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಬಾಲು ಅವರು ಅಂತ ಸತ್ಯ ಹೆಗಡೆ ಅವ್ರ ಶಿಷ್ಯ, ಅವರು ಕೂಡ ಅದ್ಭುತವಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಲಿ ನೇಚರ್ ಆಗಿ ಕೂಡ. ಸೊ ಇನ್ನು ಡ್ಯಾನ್ಸ್ ಮಾಸ್ಟರ್ ಬಾಲು ಇರ್ಬೋದು. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಕ್ಕೆ ಬಂದೆ, ನಮ್ಮ ನಾಯಕ ನಟರು ಅವರು ಕೂಡ ಲೆಕ್ಚರ್ ಆಗಿದ್ರು ಕೂಡ ಒನ್ ಆಫ್ ದಿ ನಾನೆಲ್ಲೂ ಹೀರೋಯಿಸಮು, ನಾನು ಹೀರೋ ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದಾರೆ. ಸುತ್ತ ಹತ್ತಲ ಹಲವಾರು ಕ್ಯಾರೆಕ್ಟರ್ಗಳ ಮಧ್ಯೆ ತಾನು ಒಬ್ಬ ಅಂತ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಇದೆಲ್ಲದರ ಜೊತೆಗೆ ನಿಮಗೆ ಕನ್ನಡಕ್ಕೆ ಮತ್ತೊಬ್ಬರು ಸುಹಾಸಿನಿ ಸಿಗ್ತಾರೆ ಅಂತ ನಮ್ಮ ಸಿನಿಮಾ ನಾಯಕಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೋಹಿರಾ ಆಚಾರ್ಯ ಅಂತ ಕನ್ನಡದ ಸೀರಿಯಲ್ ಆ್ಯಕ್ಟ್ ಮಾಡ್ತಾಯಿದ್ರು. ಆ ಸಿನಿಮಾ ನಾನು ಎಷ್ಟೇ ಹೇಳಿದ್ರು ಎಲ್ಲ ಡೈರೆಕ್ಟರ್ ಇದೇ ಹೇಳ್ತಾರೆ, ನಿಂದೇನು ಹೊಸದಲ್ಲ ಅಂತ ಅನ್ನಿಸ್ಬೋದು. ಬಟ್ ನೀವು ಸಿನಿಮಾ ನೋಡಿ ದಯವಿಟ್ಟು, ಆ ಸಿನಿಮಾ ನೋಡಿದಾಗ ಅವ್ರ ಪರ್ಫಾರ್ಮೆನ್ಸ್ಗಳು ಹೇಗಿದೆ ಅಂತ ಗೊತ್ತಾಗುತ್ತೆ. ಸಿದ್ಧಗಂಗಾ ಮಠದ ಒಂದು ಹ್ಯಾನ್ಸಿ ಅಂತ ಅಂದ್ಬಿಟ್ಟು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಣಾ ಸರ್ ಒಂದು ಸಣ್ಣ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ, ಮುಕುಂದವ್ರು ಒಂದು ಸಣ್ಣ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ. ಓವರಾಲ್ ಆಗಿ ಈ ಸಿನಿಮಾದಿಂದ ಸರ್ ನಾವು ಒಂದು ಏನೋ ದೊಡ್ಡ ಮಟ್ಟದ ಚೇಂಜ್ ಓವರ್ ಮಾಡ್ತೀವಿ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡಿಲ್ಲ. ಬಟ್ ಏನಂದರೆ ಒಂದು ಸಣ್ಣ ಬದಲಾವಣೆ, ಒಂದು ಹನಿಯಿಂದ ಸುನಾಮಿ ಥರ ಆಗ್ಬೋದು, ಒಂದು ಕಿಡಿಯಿಂದ ಕಾಡ್ಗಿಚ್ಚಾಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇದನ್ನು ಪ್ರಯತ್ನ ಮಾಡಿದ್ದೀವಿ ಸಣ್ಣದಾಗಿ. ದಯವಿಟ್ಟು ಇದನ್ನು ನಿಮ್ಮೆಲ್ಲರ ಸಹಕಾರ ಇರಬೇಕು ಸರ್. ಇದ್ರ ಜೊತೆಗೆ ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ನಾವು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಜನಗಳಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಡಬ್ಬಿಂಗ್ ಸಿನಿಮಾ ಗೌರವಿಸೋಣ, ಬಟ್ ಅದನ್ನು ನಾವು ಆರಾಧಿಸೋಕ್ಕೋದ್ರೆ ನಮ್ಮ ಕನ್ನಡದ ಸಿನಿಮಾ ಸ್ಟ್ರೈಟ್ ನೇಟಿವಿಟಿ ಸತ್ತೋಗ್ಬಿಡುತ್ತೆ, ಕಲ್ಚರ್ ಸತ್ತೋಗ್ಬಿಡುತ್ತೆ. ಬೇರೆ ಡಬ್ಬಿಂಗ್ ಸಿನಿಮಾಗಳು ನೋಡಿ ನಾವು ಬೆಳೆಸೋಕ್ಕಾಗಲ್ಲ ಅಂತ. ಸೊ ದಯವಿಟ್ಟು ನಿಮ್ಗಳೆಲ್ಲರ ಸಹಕಾರ ಇರಬೇಕು, ಆಶೀರ್ವಾದ ಇರಬೇಕು ನಮ್ಮ ಸಿನಿಮಾ ತಂಡದ ಮೇಲೆ. ನಮ್ಮ ನಿರ್ಮಾಪಕರು ಮತ್ತು ಇವರಿಗೆಲ್ಲ ಒಂದಷ್ಟು ಸಹಕಾರ ಆಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಸರ್. ಖಂಡಿತ ಸರ್. ಸಂದೇಶದಲ್ಲಿ ಅದನ್ನು ನಾವು ಪ್ರಿಕಾಷನರಿಗೆ ಕೊಟ್ಟಿದ್ದೀನಿ ಸರ್. ಈಗ ಮಾಡಿದ್ರೆ ಈ ಥರ ಆಗುತ್ತೆ, ಆಯ್ಕೆ ಅವ್ರಿಗೆ ಬಿಟ್ಟಿದ್ದೀನಿ. ಇದರಿಂದ ಏನು ಪ್ರಾಬ್ಲಮ್ ಇದೆ, ಇದರಿಂದ ಏನು ಸಾರ್ಟ್ ಔಟ್ ಮಾಡ್ಕೋಬೋದು ಅನ್ನೋ ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ಇದೇ ಹೀಗೆ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಅವರವರ ಆಯ್ಕೆ ಇರುತ್ತೆ. ಅವ್ರ ಮನಸ್ಥಿತಿ ಪರಿಸ್ಥಿತಿಗಳ ಮಧ್ಯೆ ಈಗೇನು ನಡೀತಿದೆ ವಸ್ತುಸ್ಥಿತಿ ಅದ್ರ ಮೇಲೆ ಪ್ಲೇ ಆಗ್ತಾ ಹೋಗುತ್ತೆ. ಇದು ಸಮಾಚಾರ ಸರ್. ಆ್ಯಕ್ಚುಲಿ ಓವರಾಲಿಗೆ ನಾನು ಹೇಳ್ತಿರೋದು ಇಷ್ಟೇ ಸರ್. ಈ ನಾವೇನು ಯೂಸ್ ಮಾಡ್ತಾಯಿದ್ವಿ ಅದನ್ನು ಫಾರಿನವರು ಅವ್ರು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ, ಬಟ್ ಅದು ನಮಗೆ ಮಾರಕ್ಕಾಗ್ತಾಯಿದೆ, ಅವ್ರಿಗೆ ಎನ್ಕ್ಯಾಶ್ ಪೂರಕವಾಗ್ತಾಯಿದೆ. ಯಾವುದೇ ವಸ್ತುನಾಗಲಿ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ ಹೌದು ಖಂಡಿತ ಸರ್, ಹೌದು ಖಂಡಿತ ಸರ್. ಅದು ಸಣ್ಣ ಮಟ್ಟದಲ್ಲಿ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ ಸರ್. ಈ ಥರ ಅಂದರೆ ಈಗ ನಾವು ಸೋರ್ಸ್ ಆಫ್ ಇನ್ಕಮ್ ಔಟ್ಗೆ ಹೋಗುತ್ತಲ್ಲ. ಈಗ ನೋಡಿ, ಚೈನಾದಲ್ಲಿ ಯಾವುದೇ ಔಟ್ ಆಫ್ ಕಂಟ್ರಿದು ಅಪ್ಲಿಕೇಶನ್ಸ್ ಕೊಡಲ್ಲ, ಅವ್ರದೇ ಚೈನಾ ಅಪ್ಲಿಕೇಶನ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಫಿಲ್ಟರ್ ಕಂಟೆಂಟ್ ಹಾಕ್ಕೊಂಡು ಇಂಥದ್ದೇ ಕೊಡಬೇಕು, ಇದೇ ಮಾಡಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಆಗಿದೆ. ಹೆಲ್ತಿ ಆಗಿರಬೇಕು, ಎಜುಕೇಟೆಡ್ ಆಗಿರಬೇಕು, ಮ್ಯಾನ್ ಪವರ್ ಆಗಿರಬೇಕು, ಅವರ ಒಂದು ಎಲ್ಲ ಒಂದು ಇಂಟೆನ್ಷನ್ ಇಟ್ಕೊಂಡು ಆ ಥರ ಇರುತ್ತೆ. ಆ ರೀತಿ ನಮ್ಮವ್ರು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಒಂದು ಸಣ್ಣ ಪ್ರಯತ್ನದಲ್ಲಿ ನಾವು ಅದನ್ನು ಹೇಳಿದ್ದೀವಿ ಸರ್. ಇದರಲ್ಲಿ ಸಾತ್ನೂರು ವೆಂಕಟೇಶ್ವರಕ್ಕೆ ಹಾಕ್ಕೊಂಡಿದ್ದೀನಿ ಸರ್. ಚನ್ನಪಟ್ಟಣದಲ್ಲಿ ಬಾಲಾಜಿ ಥಿಯೇಟ್ರಿಗೆ ಹಾಕ್ಕೊಂಡಿದ್ದೀನಿ ಸರ್. ರಾಮನಗರ ನಡೀತಾ ಇದೆ. ಆಮೇಲೆ ಇನ್ನೂ ಈಗ ಸೆಲೆಕ್ಷನ್ ನಡೀತಾ ಇದೆ ಸರ್. ಆಲ್ಮೋಸ್ಟ್ ಮಲ್ಟಿಪ್ಲೆಕ್ಸಸ್ಸು ಇದೆಲ್ಲ ಇನ್ನೂ ಬುಧವಾರದವರೆಗೂ ಥಿಯೇಟ್ರ್ಗಳು ಫೈನಲ್ ಆಗ್ತಾ ಇದೆ. ಮಾರ್ಚ್ 6ನೇ ತಾರೀಕು ಬರುತ್ತೆ. ದಯವಿಟ್ಟು ಎಲ್ಲರೂ ಫಸ್ಟ್ ಡೇ ಬಂದು ಸಿನಿಮಾವನ್ನು ನೋಡಿ ಅನಿಸಿದ್ದನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನಮಗೊಂದು ಹೆಲ್ಪ್ ಮಾಡಿಕೊಡಿ ಸರ್. ಸಾರಿ ಹಾಂ ಸರ್, ಹೌದು ಕಾಂಪ್ಲಿಮೆಂಟ್ರಿ. ಅದು ಏನಂದರೆ ಈಗ ನಾವೇ ಡಿಸ್ಟ್ರಿಬ್ಯೂಟ್ ತಗೊಂಡು ನಮ್ಮ ರಾಣಾ ಅವರು, ಬಾಬು ಸರ್, ಚನ್ನಪಟ್ಟಣ ಬಾಬು ಸರ್ ವಹಿಸ್ಕೊಂಡಿದ್ದಾರೆ, ಕುಮಾರ್ ಸರ್ ವಹಿಸ್ಕೊಂಡಿದ್ದಾರೆ. ಸೊ ನಮ್ಮ ಮುಕ್ಕುಂದು ನಾವೆಲ್ಲ ಸೇರಿ ಇಂಥ ಒಂದು ವಿಷಯನ ನಮ್ಮ ಜನಗಳಿಗೆ ತಿಳಿಸ್ಬೇಕು. ಆ್ಯಕ್ಚುಲಿ ಇದು ಪ್ರತಿ UA7 ಬಂದಿದೆ ಸರ್ ಸರ್ಟಿಫಿಕೇಟು. ಮಕ್ಕಳಿಂದ ಎಲ್ಲರಿಗೂ ತೋರಿಸ್ಬೋದು, ಬಟ್ ನಾವು ಮಕ್ಕಳಿಗೆ ತೋರಿಸಿದ್ರೆ ಜನಗಳಿಗೆ ಗೊತ್ತಾಗಲ್ಲ.
ಯಾಕಂದರೆ ಈಗ ಪೇರೆಂಟ್ಸಿಗೆ ಗೊತ್ತಾದರೆ ಮಕ್ಕಳುಗಳನ್ನ ಮುಂದೆ ಯಾವ ಗೈಡ್ಲೈನಲ್ಲಿ ನಾವು ತೊಗೊಂಡೋಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಪ್ಲೇ ಮಾಡ್ತಾರೆ. ಸೊ ಅದಕ್ಕೆ ನಾವು ಇದನ್ನು ಪ್ರಯತ್ನ ಮಾಡಿದ್ವಿ, ಆದಷ್ಟು ಥಿಯೇಟ್ರಿಗೆ ನಾವು ರೀಚ್ ಮಾಡಿಸೋಣ, ನಮ್ಮ ಟೀಮ್ಗಳೇ ರೀಚ್ ಮಾಡಿಸೋಣ, ವಾಲಂಟಿಯರ್ಗೆ ರೀಚ್ ಮಾಡಿಸೋಣ. ಯಾಕಂದರೆ ಈಗ ಕರೆದಾಗ ಯಾರೂ ಬರಲ್ಲ, ಅದಕ್ಕೆ ಕೂಪನ್ ಥರ ಮಾಡಿಕೊಂಡು ನಮ್ಮ ಕಡೆಯಿಂದ ಆದಷ್ಟು ಒಂದು ಬೆನಿಫಿಷಿಯಲ್ ಥರ ನಮ್ಮ ಸರ್ಕಲ್ ಕೊಡ್ತಾ ಇದ್ದೀವಿ. ರೀಸನಬಲ್ ಆಗಿ ನಾನು ಕೊಡೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸರ್. ಅದಕ್ಕೆ ಖಂಡಿತ ಸರ್, ಹೌದು ಸರ್, ಹೌದು. ಇದೆ ಸರ್, ಅದೇ 3 ಸೆಕೆಂಡ್, ಇವತ್ತು 30 ಸೆಕೆಂಡಲ್ಲೇ ಅವರು ಜಡ್ಜ್ ಮಾಡಿ ಬಿಸಾಕ್ಬಿಡ್ತಾರೆ ಅಂತ. ಅವ್ರನ್ನ ನಾವು 2 ಅವರ್ ಕೂರಿಸ್ಬೇಕಾದ್ರೆ ಅದೊಂದು ಟಾಸ್ಕ್ ಆಗಿದೆ. ಅದನ್ನು ನಾವು ಆದಷ್ಟು ರೀಚ್ ಮಾಡಿದ್ದೀವಿ ಅಂತ ನಾವು ಅಂತ ಫಿಕ್ಸ್ ಆಗಿ, ದಯವಿಟ್ಟು ಅದನ್ನು ನೀವು ನೋಡಿ ನಮಗೆಲ್ಲ ಒಂದು ಬೆನ್ನೆಲುಬಾಗಿ ನಿಂತು ಸಹಕಾರ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್.